ಬಿಸಿ ಬಿಸಿಯಾದಂತಹ ದೋಸೆ ಹಾಗೆಯೇ ಬಿಸಿಯಾದಂತಹ ಈರುಳ್ಳಿ ಪಲ್ಯ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ RCM ಚಾನಲ್ಗೆ ಸುಸ್ವಾಗತಗಳು. ನೀವಿವತ್ತು ನೋಡ್ತಾ ಇರೋದು AMC ಅವರ ತವಾ, ಹಾಗೆಯೇ ಇದು ಇರೋಶಿಯಾ ಓಕ್ ಅಂತ ಅಂದ್ಬಿಟ್ಟು ಇದನ್ನು ಕೂಡ AMC ಅವರ ಪಾತ್ರೆನೇ. ಇವೆರಡನ್ನೂ ನಾವಿವತ್ತು ಬಳಸಿಬಿಟ್ಟು ಯಾವ ರೀತಿ ಪಲ್ಯ ಹಾಗೆಯೇ ದೋಸೆ ಮಾಡಬಹುದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪಲ್ಯಕ್ಕೆ ಫಸ್ಟ್ ನಾನು ರುಬ್ಕೋತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಎಳ್ಳು ಬೆಲ್ಲ ಇದ್ದೇ ಇರುತ್ತೆ. ನಾನಿವಾಗ ಅದನ್ನೇ ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 1/4 ಕಪ್ಪು ಇಲ್ಲ ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಹಾಕಿ ಸ್ವಲ್ಪ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡೋಣ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಆದರೆ ಆಗೋಯ್ತು. ಬನ್ನಿ ಇವಾಗ ನಾವು ಪ್ಯಾನಲ್ಲಿ ಪಲ್ಯ ಮಾಡೋಣ. ಇಲ್ಲಿ ನಾನು ಏನು AMC ಅವರ ಪ್ಯಾನ್ ಇಟ್ಟಿದ್ದೀನಲ್ಲ, ಈ ಪಾತ್ರೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನಿಲ್ಲಿ ಇವಾಗ ಸ್ಟವ್ನ ಆನ್ ಮಾಡಿದ್ದೀನಿ. ಹಾಗೆಯೇ ಪಾತ್ರೆ ಸ್ವಲ್ಪ ಪ್ರೀ ಹೀಟ್ ಆಗೋಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಎಣ್ಣೆ ಬಳಸಲಿಲ್ಲ ಹಾಗೆ ನೀವು ಸಾಂಬಾರು ಇರ್ಬೋದು, ಎಲ್ಲ ಥರದ್ದು ಪಲ್ಯಗಳು ಎಲ್ಲದನ್ನು ನೀವು ಮಾಡ್ಕೋಬಹುದು. ಇದು ವಿತೌಟ್ ಆಯಿಲಲ್ಲಿ ನಾನಿವತ್ತು ನಿಮಗೆ ಪಲ್ಯ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಸಾಸಿವೆ ಎರಡನ್ನೂ ಹಾಕಿದ್ದೀನಿ. ನೋಡಿ, ನಿಮಗಿಲ್ಲಿ ಕಾಣ್ತಾ ಇರಬಹುದು ಸಾಸಿವೆ ಜೀರಿಗೆ ಸಿಡಿತಾ ಇದೆ. ನಾನು ಮತ್ತೆ ಎಣ್ಣೆ ಹಾಕಿಲ್ಲ ಅಂದ್ರೂ ನೋಡಿ ಎಷ್ಟು ಚೆನ್ನಾಗಿ ಸಿಡಿತಾ ಇದೆ. ನಾನಿಲ್ಲಿ ಈರುಳ್ಳಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ತೊಳೆದಿದ್ದೀನಿ. ಇದನ್ನು ಇದಕ್ಕಿವಾಗ ಸೇರಿಸ್ತಾ ಇದ್ದೀನಿ. ನೋಡಿ, ಪಲ್ಯ ಮಾತ್ರ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ, ಹಾಗೆಯೇ ಕ್ವಿಕ್ಕಾಗಿ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಥರದ ಪಲ್ಯ ಮಾಡಿ ನೀವು ಎಣ್ಣೆ ಇಲ್ಲದೆ ಇರೋ ಹಾಗೆ ಮಾಡಬಹುದು. ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಸಲ ಕೈ ಆಡಿ, ಆಮೇಲೆ ಇದರಲ್ಲಿ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಏನೇ ನೀವು ಹಾಕಿದ್ರೂ ಅದರದ್ದೇ ಆದಂತಹ ಬಣ್ಣ ರುಚಿ ಏನಿದೆ ಅದು ಹಾಗೇ ಇರುತ್ತೆ ಹೊರತು ಇದರಲ್ಲಿರ್ತಕ್ಕಂತಹ ಬಣ್ಣ ನಿಮ್ಗೆ ಯಾವುದೂ ಚೇಂಜ್ ಆಗಲ್ಲ. ಸೊಪ್ಪು ಅಷ್ಟೇ ಹಸಿರಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇದಕ್ಕೆ ನಾನಿವಾಗ ರುಬ್ಬಿರ್ತಕ್ಕಂತಹ ಮಿಶ್ರಣ ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನಾವೇನು ರುಬ್ಬಿದ್ವಲ್ಲ ಅದೇ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನೀರು ಕೂಡ ಕಡಿಮೆನೇ ಹಿಡಿಯುತ್ತೆ. ಇದನ್ನು ಒಂದೇ ಸಲ ಈ ರೀತಿಯಾಗಿ ಕಲಿಸ್ಬಿಡೋಣ. ನೋಡಿ, ನಾನಿವಾಗ ಈ ಪಾತ್ರೆ ಏನಿದೆ ಅಲ್ಲ, ಇದ್ರದ್ದು ಅಕ್ಕಪಕ್ಕ ಹ್ಯಾಂಡ್ಲು ನಾನು ಯಾವುದನ್ನು ಮುಟ್ಟಿದ್ರೂ ಕೂಡ ಆರಾಮಾಗಿ ನಾನು ಹಿಡ್ಕೋಬಹುದು, ಅಷ್ಟು ತಣ್ಣಗಿದೆ. ಅಂದರೆ ಇದು ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ, ನಡು ಮಾತ್ರ ಹೀಟ್ ಇರುತ್ತೆ. ನಾನು ಇದ್ರದ್ದು ಲಿಡ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಈ ರೆಡ್ ಕಲರ್ ಮಾರ್ಕ್ ಏನಿದೆ ಅಲ್ಲ, ಅದು 98 ಡಿಗ್ರಿ ಕುಕ್ ಆಯಿತು ಅಂದರೆ ನಮ್ಮ ಪಲ್ಯ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಒಂದೇ ನಿಮಿಷಕ್ಕೆ ನಮಗೆ 98 ಡಿಗ್ರಿಗೆ ಬಂತು. ನೋಡಿ, ಪಲ್ಯನೂ ಸಹಿತ ಅವಲ್ಲೇ ಕುದೀತಾ ಇದೆ. ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ನಾನು ವಿಡಿಯೋ ಎಲ್ಲೂ ನಿಮಗೆ ಸ್ಕಿಪ್ ಮಾಡಿಲ್ಲ. ಒಂದೇ ನಿಮಿಷದಲ್ಲಿ ನನಗೆ ಪಲ್ಯನೂ ರೆಡಿಯಾಗಿ ಹೋಗಿದೆ. ನಿಮ್ಮ ಮುಂದೆನೇ ಮಾತಾಡ್ತಾನೆ ಪಲ್ಯನೂ ಆಗೋಯ್ತು. ಆಮೇಲೆ ಎಷ್ಟು ಚೆನ್ನಾಗಿ ನೀವು ನೋಡ್ತಾ ಇದ್ದೀರಾ, ಕಲರ್ ಕೂಡ ಹಸಿರಾಗಿ ಗ್ರೀನಿ ಆಗಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಮ್ಮ ಪಲ್ಯ ರೆಡಿಯಾಗಿದೆ. ಇವಾಗ ನಾವು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. AMC ಅವರ ತವಾದಲ್ಲಿ ನಾನು ದೋಸೆ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ದೋಸೆ ಹಾಕ್ತಾಯಿದ್ದೀನಲ್ಲ, ಇದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ನಾನಿಲ್ಲಿ ಎಣ್ಣೆ ಬಳಸಿಲ್ಲ. ಆಮೇಲೆ ಇಲ್ಲಿ ನಾನು ದೋಸೆ ಹಾಕ್ತಾ ಇರೋದು ಅವಾಗೆ ನಾವು ಹಿಟ್ಟನ್ನು ಕಲಿಸ್ಬಿಟ್ಟು ದೋಸೆ ಮಾಡ್ತೀವಲ್ಲ, ಆ ಥರದ ದೋಸೆ ನಾನು ಮಾಡ್ತಾ ಇರೋದು. ನೋಡ್ತಾ ಇರಬಹುದು ನೀವು ಎಷ್ಟು ನೀಟಾಗಿ ಸೈಡ್ಸ್ ಎಲ್ಲ ಬಿಟ್ಕೊಂಡು ಬರ್ತಾಯಿದೆ. ಹಾಗೆಯೇ ದೋಸೆನೂ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಯಾವುದೇ ಕಾರಣಕ್ಕೂ ತವಾಗೆ ಸ್ಟಾರ್ಟಿಂಗಲ್ಲೂ ಎಣ್ಣೆ ಹಾಕಿಲ್ಲ, ಹಾಗೆಯೇ ದೋಸೆ ಹಾಕಿದ ಮೇಲೂ ಎಣ್ಣೆ ಹಾಕಿಲ್ಲ. ನಿಮ್ಗೆ ಇವಾಗ ಇದು 2ನೇ ದೋಸೆನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಎಲ್ಲೂ ನಾನು ಎಣ್ಣೆಯನ್ನು ಬಳಸ್ತಾ ಇಲ್ಲ. ನಾವು ಬೇರೆ ಇದರಲ್ಲಿ ಮಾಡಬೇಕು ಅಂತಂದರೆ ನಾವು ಎಷ್ಟೊಂದು ಎಣ್ಣೆ ಎಲ್ಲ ಹಾಕ್ತೀವಲ್ವ, ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಎಣ್ಣೆ ಬಳಸಲಿಲ್ಲಂಗೆ ಈ ಒಂದು AMC ಅವರ ತವಾದಲ್ಲಿ ನಾನು ದೋಸೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಬರ್ತಾ ಇದೆ ಅಂತಂದು. ನೋಡಿ, ಎಷ್ಟು ಬೇಗನೆ ನಮ್ಮದು ಬಿಸಿ ಬಿಸಿಯಾದಂತಹ ದೋಸೆ ಹಾಗೆಯೇ ಪಲ್ಯ ಎರಡೂ ರೆಡಿಯಾಗೋಗಿದೆ ಅಲ್ವಾ. ಇದು ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಫ್ರೆಂಡ್ಸ್, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.